ಹೆಂಡತಿಯನ್ನ ಸಾಯಿಸೋದಕ್ಕೆ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟ ಗಂಡ. ಪಾನಿಪುರಿ ಗಂಡನ ಸ್ನೇಹಿತರಿಂದಲೇ ನಡೆಯಿತು ಕೊಲೆಗೆ ಮೆಗಾ ಪ್ಲಾನ್. ಹೆಂಡತಿಯಾದವಳು ಮರ್ಯಾದೆ ಕೊಡಲ್ಲ, ಗಂಡನ ಮಾತನ್ನ ಕೇಳಲ್ಲ. ಎಲ್ಲವೂ ತನ್ನದೇ ಆಗ್ಬೇಕು ಅಂತಿದ್ದ ಪತಿಯನ್ನ ಗಂಡನೇ ಹೆಂಡತಿಯ ಕೊಲೆಗೆ ಸುಪಾರಿ ನೀಡಿದ್ದ ಅಪರೂಪದ ಘಟನೆ ಮೈಸೂರಿನಲ್ಲಿ ನಡೆದಿದೆ ಕಣ್ರಿ. ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅಂತಾರೆ, ಆದ್ರೆ ಇಲ್ಲಿ ಗಂಡ ಹೆಂಡತಿಯ ಜಗಳ ಕೊಲೆ ಮಾಡುವ ತನಕ ಅಂತ ಹೇಳ್ಬೋದು. ಯಾಕಂದ್ರೆ ಪಾನಿಪುರಿ ಶಾಪ್ ಇಟ್ಕೊಂಡು ಆರಾಮಾಗಿದ್ದ ಗಂಡನಿಗೆ ಅದೇನಾಯ್ತೋ ಏನೋ ದಿಢೀರಂತ ತನ್ನ ಪತ್ನಿಯನ್ನ ಕೊಲೆ ಮಾಡಬೇಕು ಅನ್ಸಿದೆ. ಆದ್ರೆ ತನ್ನ ಕಡೆ ಕೊಲೆ ಮಾಡೋಕೆ ಧೈರ್ಯ ಇಲ್ಲದ ಕಾರಣ ತನ್ನ ಸ್ನೇಹಿತರ ಸಹಾಯ ಪಡೆದು ಸ್ನೇಹಿತರಿಂದಲೇ ಕೊಲೆ ಮಾಡಿಸಲು ಯತ್ನಿಸಿದ ಘಟನೆ ಕಂಡ್ರಿ ಇದು. ಹೆಂಡತಿ ಹತ್ಯೆಗೆ 5 ಲಕ್ಷ ರೂಪಾಯಿ ನೀಡಿದ್ದ ಭೂಪ ಸುತ್ತಿಗೆಯಿಂದ ಹೊಡೆದು ಮರ್ಡರ್ ಪ್ಲಾನ್ ಫ್ಲಾಪ್. ಬೈ ಇದು ಮೈಸೂರಿನ BM ಶ್ರೀನಗರದಲ್ಲಿ ನಡೆದ ಘಟನೆ ಕಂಡ್ರಿ ಇದು. ಹೀಗೆ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುತ್ತಿರುವ ಮಹಿಳೆ 45 ವರ್ಷದ ನಾಗರತ್ನ. ಈಕೆಯ ಪತಿ ಮಹೇಶ್ ಪಾನಿಪುರಿ ವ್ಯಾಪಾರಿಯಾಗಿದ್ದ. ಯಾವಾಗಲೂ ಬಂದ ಲಾಭವನ್ನ ಹೆಂಡತಿಯಾದವಳು ಹಣವನ್ನ ಬಡ್ಡಿಗೆ ಬಿಡ್ತಿದ್ಲಂತೆ. ಇನ್ನು ಮಹೇಶ್ಗೆ ಯಾವುದೇ ರೀತಿ ಮರ್ಯಾದೆ ಕೊಡ್ತಿರ್ಲಿಲ್ವಂತೆ. ಕೆಟ್ಟ ಪದಗಳ ಬಳಕೆ, ಗಂಡನಾದವನಿಗೆ ಕಿಮ್ಮತ್ತೇ ಕೊಡ್ತಿರ್ಲಿಲ್ಲ. ಪತ್ನಿಯಿಂದ ಬೇಸತ್ತ ಪತಿ ಮಹೇಶ್ ಹೆಂಡತಿಯನ್ನ ಮುಗಿಸುವುದಕ್ಕೆ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದ ಕಣ್ರಿ. ತನ್ನ ಸ್ನೇಹಿತರಾದ ವಿರಾಜಪೇಟೆ ಮೂಲದ ಭಾಸ್ಕರ್ ಮತ್ತು ಅಭಿಷೇಕ್ ಎನ್ನುವರಿಗೆ ಹೆಂಡತಿಯನ್ನ ಮುಗಿಸೋಕೆ ಬರೋಬ್ಬರಿ 5 ಲಕ್ಷ ರೂಪಾಯಿ ಸುಪಾರಿ ನೀಡಿದ್ದ. ಕೊಲೆ ಮಾಡಿ ಗ್ಯಾಸ್ ಲೀಕೇಜ್ ನಾಟಕ ರಚನೆ ಮಾಡಿದ್ದ. ಆದ್ರೆ ಆತ ಅಂದುಕೊಂಡಿದ್ದೇ ಬೇರೆ, ಅಲ್ಲಿ ನಡೆದಿದ್ದೇ ಬೇರೆ ಆಗಿತ್ತು. ಎಲ್ಲವೂ ಅಂದುಕೊಂಡಂತೆ ಆರೋಪಿಗಳಾದ ಭಾಸ್ಕರ್ ಮತ್ತು ಅಭಿಷೇಕ್ ರಾತ್ರಿ ಯಾರೂ ಇಲ್ಲದ ಸಮಯ ನೋಡಿ ಮನೆಗೆ ನುಗ್ಗಿದ್ರು. ಆಗ ಮಹೇಶ್ ಪತ್ನಿ ನಾಗರತ್ನ ಮನೆಯಲ್ಲಿ ಒಬ್ಬಂಟಿಯಾಗಿದ್ರು. ಮೊದಲು ಕೊಲೆಗಾರರು ನಾಗರತ್ನ ತಲೆಗೆ ಸುತ್ತಿಗೆಯಿಂದ ಜೋರಾಗಿ ಹೊಡೆದಿದ್ದಾರೆ. ಕೊಲೆ ಬಗ್ಗೆ ಅನುಮಾನ ಬಾರದಿರ್ಲಿ ಎಂದು ಮನೆಯ ಗ್ಯಾಸ್ ಪೈಪ್ ಕತ್ತರಿಸಿ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಈ ವೇಳೆ ಮಹೇಶ್ ಕೂಡ ಹೆಂಡತಿ ಸಾಯೋದನ್ನೇ ನೋಡ್ತಾ ನಿಂತ್ಕೊಂಡಿದ್ದಂತೆ. ಈ ವೇಳೆ ಬೆಂಕಿ ಮನೆಗೆಲ್ಲ ಹತ್ಕೊಂಡಿದೆ. ನಾಗರತ್ನಳ ಚೀರಾಟ ಕೂಗಾಟಕ್ಕೆ ಅಕ್ಕಪಕ್ಕದವರು ತಕ್ಷಣಕ್ಕೆ ಓಡಿ ಬಂದಿದ್ದಾರೆ ಮತ್ತು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ರು. ಅವ್ರು ಸ್ಟಾರ್ಟಿಂಗಿಂದ ಇಬ್ಬರು ಗಂಡ ಹೆಂಡತಿ ಜೊತೆ ಬರ್ತಿದ್ರು ಕಲಿಯೋಕ್ಕೆ ಮನೆಗೆ. ಅವ್ರಿಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಮಾಡಿಕೊಡ್ತಾ ಇದ್ದೆ. ಅಂಗಡಿನೂ ಇಟ್ಟಾಯ್ತು. ಒಂದ್ಸಲ ಅಂಗಡಿ ಹತ್ರ ಹೋಗಿ ಅವ್ರನ್ನ ನೋಡಿದ್ವಿ ಹೇಗೆ ಮಾಡ್ತಿದ್ದಾರೆ ಅಂತ. ತುಂಬ ಕಂಜೂಸ್ ತಂದಿಂದ ಹುಡುಗ ಪಾರ್ಸಲ್ ಮಾಡೋದಾಗಲಿ ಕಸ್ಟಮರ್ ಕೊಡೋದಾಗಲಿ ಮಾಡ್ತಿದ್ದ. ಅದನ್ನು ನೋಡಿ ನಾನು ಒಂದು ಸ್ವಲ್ಪ ರಾಶಿಗೆ ಮಾತಾಡಿದೆ, ಹಿಂಗೆ ಮಾಡಿದ್ರೆ ನೀನು ಬಿಸ್ನೆಸ್ ಹಾಳು ಮಾಡ್ಕೊತೀಯ ಅಂತ. ಅದನ್ನು ನಮ್ಮ ಮನೆಯವ್ರ ಹತ್ರನೂ ಹೇಳಿದೆ. ಮತ್ತೆ ಅದಾದಮೇಲೆ ಮತ್ತೆ ಅವ್ರು ಆವಾಗ ಮನೆಗೆ ಬರ್ತಿದ್ರು. ನನಗದು ಬರೋದು ಅವ್ರಿಗೆ ಇಷ್ಟ, ನಾನು ಅವ್ರಿಗೆ ಮಾತಾಡೋದು ನನಗೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಇನ್ನು ಇತ್ತ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತನಿಖೆ ಮಾಡಿದಾಗ ಆರೋಪಿಗಳು ಕೊಲೆ ಅನುಭವ ಇಲ್ಲದ ಕಾರಣ ಒಂದೇ ದಿನಕ್ಕೆ ತಗಲಾಕೊಂಡಿದ್ದಾರೆ. ಈ ಕೃತ್ಯದಲ್ಲಿ ನೇರ ಗಂಡನ ಕೈವಾಡ ಇರೋದು ಸಾಬೀತಾಗಿದೆ. ಹೆಂಡತಿಯಿಂದ ಬೇಸತ್ತು ಈ ರೀತಿ ಕೊಲೆಗೆ ಯತ್ನಿಸಿರುವ ಬಗ್ಗೆ ಗಂಡ ಮಹೇಶ್ ಒಪ್ಪಿಕೊಂಡಿದ್ದಾನೆ. ನಿಜಕ್ಕೂ ಈ ಪ್ರಕರಣ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನಕ್ಕೆ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಕಣ್ರಿ. ಗಂಡನಿಗೆ ಎಷ್ಟೋ ಮಹಿಳೆಯರು ಮರ್ಯಾದೆ ಕೊಡಲ್ಲ, ಹಾಗಂತ ಎಲ್ಲಾ ಪತಿಗಳು ಪತ್ನಿಯನ್ನ ಕೊಲೆ ಮಾಡ್ತಾರ? ಇಂಥ ಮನಸ್ಥಿತಿಯಿಂದ ಜನರು ಆಚೆ ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.